ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 35ನೆಯ ತಿರುನಾಮ ಪ್ರಭು. ಶ್ರೀಕೃಷ್ಣನ ಮತ್ತು ಅವನ ಅತ್ತೆಯ ಮಗ ಶಿಶುಪಾಲನ ಈ ಕಥೆಯು ಭಗವಂತನ ಅಪಾರ ತಾಳ್ಮೆ ಮತ್ತು ಅವನ ಸರ್ವೋಚ್ಚ ಅಧಿಕಾರವನ್ನು ವಿವರಿಸುವ ಒಂದು ಅದ್ಭುತ ಪ್ರಸಂಗವಾಗಿದೆ. ಕೃಷ್ಣನ ತಂದೆ ವಸುದೇವನಿಗೆ ಶ್ರುತಶ್ರವ ಎಂಬ ಸಹೋದರಿ ಇದ್ದಳು. ಅವಳು ಚೇದಿ ರಾಜ್ಯದ ರಾಜ ದಮಘೋಷನನ್ನು ವಿವಾಹವಾಗಿದ್ದಳು. ಅವಳಿಗೆ 4 ಕೈಗಳು ಮತ್ತು 3 ಕಣ್ಣುಗಳಿದ್ದ ಮಗು ಜನಿಸಿತು. ಯಾರ ಮಡಿಲಲ್ಲಿ ಈ ಮಗುವಿನ ಹೆಚ್ಚಾಗಿರುವ ಕೈ ಮತ್ತು ಕಣ್ಣುಗಳು ಮಾಯವಾಗುತ್ತದೆಯೋ ಅವನೇ ಈ ಮಗುವಿನ ಸಂಹಾರಕ ಎಂದು ಆಕಾಶವಾಣಿಯು ನುಡಿಯಿತು. ಮಗುವಿನ ಜನ್ಮದ ಸುದ್ದಿ ಕೇಳಿದ ಕೃಷ್ಣನು ತನ್ನ ಅತ್ತೆಯ ಮಗುವನ್ನು ನೋಡಲು ಹೋದನು. ಅವನು ಪ್ರೀತಿಯಿಂದ ಮಗುವನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡ ತಕ್ಷಣ ಆ ಮಗುವಿನ ಹೆಚ್ಚಾಗಿರುವ ಕೈಗಳು ಮತ್ತು ಕಣ್ಣುಗಳು ಮಾಯವಾದವು. ಅದನ್ನು ಕಂಡ ಶ್ರುತಶ್ರವಳು ತೀವ್ರ ಆತಂಕದಿಂದ ಕೃಷ್ಣನನ್ನು, ನೀನು ನಿನ್ನ ಸ್ವಂತ ಅತ್ತೆಯ ಮಗುವನ್ನೇ ಕೊಲ್ಲುವೆಯಾ ಎಂದು ಕೇಳಿದಳು. ಅದಕ್ಕೆ ಕೃಷ್ಣನು, ಅತ್ತೆ, ಹೀಗೇಕೆ ಹೇಳುತ್ತೀರಿ? ಅವನು ಒಳ್ಳೆಯವನಾಗಿದ್ದರೆ ನಾನು ಅವನನ್ನು ಏಕೆ ಕೊಲ್ಲುತ್ತೇನೆ ಎಂದು ಕೇಳಿದನು. ಅದಕ್ಕೆ ಶ್ರುತಶ್ರವಳು, ಅದೇ ನನಗಿರುವ ಚಿಂತೆ ಕೃಷ್ಣ. ಅವನ ಮುಖದಲ್ಲಿರುವ ಕೋಪವನ್ನು ನೋಡು. ಅವನು ಬೆಳೆದು ದೊಡ್ಡವನಾದ ಮೇಲೆ ಒಳ್ಳೆಯವನಾಗುತ್ತಾನೆ ಎಂಬ ನಂಬಿಕೆನೇ ಇಲ್ಲ. ಆದ್ದರಿಂದ ದಯವಿಟ್ಟು ನನ್ನ ಮಗನನ್ನು ಕ್ಷಮಿಸು ಎಂದು ಬೇಡಿಕೊಂಡಳು. ಅದಕ್ಕೆ ಕೃಷ್ಣನು, ನಾನು ಇವನ 99 ತಪ್ಪುಗಳನ್ನು ಕ್ಷಮಿಸುತ್ತೇನೆ, ಆದರೆ 100ನೇ ತಪ್ಪು ಮಾಡಿದರೆ ಮಾತ್ರ ಸಂಹರಿಸುತ್ತೇನೆ ಎಂದು ಭರವಸೆ ನೀಡಿದನು. ಆ ಮಗುವಿಗೆ ಶಿಶುಪಾಲ ಎಂದು ನಾಮಕರಣ ಮಾಡಲಾಯಿತು. ಅವನು ಬೆಳೆದು ದೊಡ್ಡವನಾದಂತೆ ಕೃಷ್ಣನ ವಿರುದ್ಧ ಸದಾ ನಿಂದನೆ ಮಾಡುತ್ತಾ ಅನೇಕ ಅಧರ್ಮದ ಹಾದಿಗಳನ್ನು ಹಿಡಿದನು. ಆದರೆ ಕೃಷ್ಣನು ತನ್ನ ಅತ್ತೆಗೆ ಕೊಟ್ಟಿದ್ದ ಮಾತನ್ನು ಮರೆಯದೆ ಶಿಶುಪಾಲನ ಎಲ್ಲ ಅವಮಾನಗಳನ್ನು ಮತ್ತು ಕ್ರೂರ ಕೃತ್ಯಗಳನ್ನು ಬಹಳ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾ ಬಂದನು. ಪಾಂಡವರು ರಾಜಸೂಯ ಯಾಗವನ್ನು ಕೈಗೊಂಡಾಗ ಶ್ರೀಕೃಷ್ಣನೇ ಅಗ್ರಪೂಜೆಗೆ ಅತ್ಯಂತ ಅರ್ಹನೆಂದು ಗೌರವಿಸಿದಾಗ ಶಿಶುಪಾಲನ ಕ್ರೋಧವು ಮಿತಿಮೀರಿತು. ಕೃಷ್ಣನಿಗೆ ಸಲ್ಲಬೇಕಾದ ಗೌರವವನ್ನು ಕೊಡದೆ ಶಿಶುಪಾಲನು ಅಸೂಯೆ ಮತ್ತು ಆಕ್ರೋಶದಿಂದ ಕೃಷ್ಣನನ್ನು, ಅವನ ಭಕ್ತರಾದ ದ್ರೌಪದಿ, ಕುಂತಿ ಮತ್ತು ಭೀಷ್ಮರನ್ನು ಕೂಡ ಮನಬಂದಂತೆ ಅವಮಾನಿಸಿದನು. ಶಿಶುಪಾಲನ ತಪ್ಪುಗಳ ಸಂಖ್ಯೆ 100ನ್ನು ದಾಟುತ್ತಿದ್ದಂತೆಯೇ ಕೃಷ್ಣನು ತನ್ನ ಸುದರ್ಶನ ಚಕ್ರಕ್ಕೆ ಅವನ ಶಿರಚ್ಛೇದನ ಮಾಡಲು ಆಜ್ಞೆ ನೀಡಿದನು. ಮರಣದ ನಂತರ ಶಿಶುಪಾಲನು ಕೃಷ್ಣನಲ್ಲೇ ಲೀನನಾಗಿ ಮೋಕ್ಷವನ್ನು ಪಡೆದನು. ಇದನ್ನು ಪ್ರತ್ಯಕ್ಷವಾಗಿ ನೋಡಿದವರೆಲ್ಲರಿಗೂ ಇದು ಹೇಗೆ ಸಾಧ್ಯ? ಶಿಶುಪಾಲನು ಜನ್ಮವಿಡೀ ಕೃಷ್ಣನನ್ನು ದ್ವೇಷಿಸಿ ಅವಮಾನಿಸುತ್ತಿದ್ದರೂ ಕೃಷ್ಣನು ಇಂತಹ ವ್ಯಕ್ತಿಗೆ ಹೇಗೆ ಮೋಕ್ಷ ನೀಡಿದ ಎಂದು ಆಶ್ಚರ್ಯವಾಯಿತು. ಅದಕ್ಕೆ ವ್ಯಾಸರು, ಕೃಷ್ಣನೇ ಪ್ರಭು, ಅಂದರೆ ಎಲ್ಲವನ್ನು ನಿಯಂತ್ರಿಸುವ ಸರ್ವೋಚ್ಚ ಶಕ್ತಿಯುಳ್ಳವನು ಹಾಗೂ ಅವನು ಯಾವುದೇ ನಿಯಮಗಳಿಗೆ ಬಂದಿಯಲ್ಲ. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ ಈ ಶಿಶುಪಾಲ ಬೇರೆ ಯಾರೂ ಅಲ್ಲ, ವೈಕುಂಠದ ದ್ವಾರಪಾಲಕರಲ್ಲಿ ಒಬ್ಬನಾದ ಜಯ. ಹಾಗೆ ಇನ್ನೊಬ್ಬನ ಹೆಸರು ವಿಜಯ. ಒಂದು ಶಾಪದ ಕಾರಣದಿಂದ ಇವರಿಬ್ಬರು ಭೂಮಿಯ ಮೇಲೆ 3 ಬಾರಿ ಜನ್ಮ ತಾಳಬೇಕಾಯಿತು. ಮೊದಲನೆಯ ಬಾರಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪರಾಗಿ, 2ನೆಯ ಬಾರಿ ರಾವಣ ಮತ್ತು ಕುಂಭಕರ್ಣರಾಗಿ ಹಾಗೂ ಕೊನೆಯ ಬಾರಿ ಶಿಶುಪಾಲ ಮತ್ತು ದಂತವಕ್ರರಾಗಿ ಜನ್ಮ ತಾಳಿದರು. ಅವನ ಶಾಪಗ್ರಸ್ತ ಜನ್ಮದ ಅವಧಿ ಮುಗಿದಿದ್ದರಿಂದ ಭಗವಂತನು ತನ್ನ ದಿವ್ಯ ಸಂಕಲ್ಪದಂತೆ ಶಿಶುಪಾಲನಿಗೆ ಮುಕ್ತಿ ನೀಡಲು ನಿರ್ಧರಿಸಿದನು. ಪ್ರಭು ಎಂಬ ತಿರುನಾಮದ ಅರ್ಥವೇನೆಂದರೆ ಭಗವಂತನು ಯಾವುದೇ ನಿಯಮಗಳಿಗೆ ಬಂದಿಯಲ್ಲ, ಬದಲಾಗಿ ಅವನೇ ಎಲ್ಲ ನಿಯಮಗಳನ್ನು ರೂಪಿಸುವವನು. ನಾವು ಪ್ರತಿದಿನ ಪ್ರಭವೇ ನಮಃ ಎಂದು ಜಪಿಸಿದರೆ ಭಗವಂತನು ರೂಪಿಸಿದ ಎಲ್ಲ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸುವಂತೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.